ಇಂದು ಪರಂಪಿತ ಪರಮಾತ್ಮ ನಮ್ಮೆಲ್ಲರ ರಕ್ಷಕ ಪಾಲಕ ಹಿತೈಷಿ ಸದ್ಗುರು ಅವರನ್ನು ಮನದಲ್ಲಿ ನೆನೆಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರು, ಗಣ್ಯರು, ಸ್ವಾಮೀಜಿಗಳೇ ಹಾಗೂ ಆತ್ಮಿಕ ಸಹೋದರ ಸಹೋದರಿಯರೇ, ನೆರೆದಿರುವಂತಹ ಪಾಲಕರೇ, ಮುದ್ದು ಮಕ್ಕಳೇ, ತಮಗೆ ಈ ಸಂದರ್ಭ ನಿಮ್ಮ ಮಕ್ಕಳರ ಒಂದು ಪರ್ಫಾರ್ಮೆನ್ಸ್ ನೋಡೋದು ಅದೇ ಒಂದು ಸಂತೋಷದಲ್ಲಿ, ಅತ್ಯಂತ ಸಂತೋಷದಲ್ಲಿ ಕುಳಿತಿದ್ದೀರಾ. ನಾನು ಈ ಒಂದು ಶುಭ ಗಳಿಗೆಯಲ್ಲಿ ಗಣಪತ್ ಸರ್ ಹಾಗೂ ಶ್ಯಾಮಲಾ ಅಕ್ಕವರಿಗೆ ತಮ್ಮ ಶಾಲೆಯ 25ನೆಯ ಬೆಳ್ಳಿ ಮಹೋತ್ಸವದ ಹಾಗೂ ತಾವು ಈ ದಿನ ಮಾಡ್ತಾ ಇರುವಂಥ ವಿಜೃಂಭಣೆಯಿಂದ ಶಾಲಾ ಒಂದು ದಿನ ಸ್ಕೂಲ್ ಡೇನು ಮಾಡ್ತಾ ಇದ್ದೀರಾ. ತಮ್ಮಲ್ಲಿ ಅನೇಕ ಭಗವಂತ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ನೋಡ್ತಾ ಇದ್ದಿರಬೇಕು, ಗಣಪತ್ ಸರ್ ಒಳ್ಳೆ ಸಂಗೀತಕಾರರು ಇದ್ದಾರೆ. ಅವರಿಗೆ ಭಗವಂತ ಅನೇಕ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತುಂಬ ಹುರುಪಾಗಿ ಇರ್ತಾರೆ. ಅಲ್ಲದೆ ಅನೇಕ ಒಂದು ಔಷಧಿ ಜ್ಞಾನವೂ ಇದೆ ಅವ್ರ ಹತ್ರ. ಅಲ್ಲದೆ ಎಲ್ಲರಿಗೂ ಸಹ ತಮ್ಮ ಶಿಕ್ಷಕರಿಗೆ, ಪಾಲಕರಿಗೆ, ಮಕ್ಕಳಿಗೆ ತುಂಬ ಹುರಿದುಂಬಿಸುವಂತಹ ಒಂದು ಚೇತನ, ಸ್ಫೂರ್ತಿ, ಶಕ್ತಿದಾಯಕವಾಗಿ ಅವರು ನಡೆಸ್ತಾ ಇರ್ತಾರೆ. ಭಗವಂತ ನಿಮ್ಮ ಈ ಒಂದು ಕೊಡುಗೆಗಳನ್ನು ಇನ್ನೂ ಸಾರ್ಥಕವಾಗಿ ಇನ್ನೂ ಮುಂದುವರೆಸಿ ತಮ್ಮ ಈ ಶಿಕ್ಷಣ ಸಂಸ್ಥೆ ಸ್ವಾಮೀಜಿಯವರು ಹೇಳಿರೋ ಹಾಗೆ ಇನ್ನೂ ವೃದ್ಧಿಯಾಗಿ ತಾವು ಅಮೃತ ಮಹೋತ್ಸವದವರೆಗೆ ಹೋಗಬೇಕು. ಈ ಬೆಳ್ಳಿ ಮಹೋತ್ಸವ ಜೊತೆಗೆ ತಮ್ಮ ಅಭಿವೃದ್ಧಿ, ಅನೇಕ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡೋದರಲ್ಲಿ, ಅನೇಕ ಗ್ರಾಮೀಣ ಮಕ್ಕಳರಿಗೆ ಶಿಕ್ಷಣ ಕಾರ್ಯದಲ್ಲಿ ಸಹಯೋಗಿಯಾಗಿ ಭಗವಂತ ತಮಗೆ ಬುದ್ಧಿ, ಆರೋಗ್ಯ, ಶಕ್ತಿ, ಸ್ಫೂರ್ತಿ ತಮ್ಮ ಪರಿವಾರದವರಿಗೆ ಕೊಟ್ಟು ತಾವು ನಿರ್ವಿಘ್ನವಾಗಿ ತಮ್ಮ ಕಾರ್ಯವನ್ನು ಮಾಡಬೇಕನ್ನುವಂತಹ ನಮ್ಮ ಒಂದು ಶುಭ ಹಾರೈಕೆಯೊಂದಿಗೆ ನನ್ನ ವಿಚಾರ ಸಮಾಪ್ತಿ ಮಾಡ್ತೀನಿ. ಓಂ ಶಾಂತಿ. ಬಹಳ ಅದ್ಭುತವಾದಂಥ ಆಶೀರ್ವಾದನ ಮಾಡಿದ್ದಾರೆ. ಅಂತ್ಯ ಪುರುಷರು ಬಹಳ ಕಠಿಣ ಅಂತಕ್ಕಂಥ ಅವರು ಮಾತಿನಲ್ಲಿ ಒಂದು ಬಹಳ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಅರಿವಿದೆ ಅಂತ ಭಾವಿಸ್ಕೊಂಡು ಅವರು ಭವಿಷ್ಯತ್ತ ಈಗ ನಮ್ಮ मोबाइल ಸರಿ ನೋಡಿ ಸರ್ ರೆಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಬಾ.